ಹುಬ್ಬಳ್ಳಿಯಲ್ಲಿ ಬಸ್ ಬಂದ್ ಎಫೆಕ್ಟ್. ಹುಬ್ಬಳ್ಳಿ ನಿಲ್ದಾಣದಲ್ಲೇ ಠಿಕಾಣಿ ಹೂಡಿರುವಂತಹ ಬಸ್ಗಳು. ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ. ಹುಬ್ಬಳ್ಳಿಯಲ್ಲಿ ಬಸ್ ಬಂದ್ ಎಫೆಕ್ಟ್. ಹುಬ್ಬಳ್ಳಿಯಲ್ಲಿ ನಿಲ್ದಾಣದಲ್ಲೇ ಠಿಕಾಣಿ ಹೂಡಿರುವಂತಹ ಬಸ್ಸುಗಳು. ಪ್ರಾದೇಶಿಕ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ. ಹೊಸೂರು ನಿಲ್ದಾಣದಲ್ಲಿ ಹೊರ ಜಿಲ್ಲೆಗಳಿಗೆ ಸಂಚಾರ ಮಾಡುತ್ತಿದ್ದಂತಹ ಬಸ್ಸುಗಳು. ಅಹಿತಕರ ಘಟನೆ ನಡೆಯದಂತೆ ಬಸ್ ನಿಲ್ದಾಣದಲ್ಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನ ನೀಡಿರುವಂತದ್ದು. ಎಸ್ ವೀಕ್ಷಕರೇ, ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರು ತಮ್ಮ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಎಲ್ಲಾದ್ರೂ ಜಗಳ ಗಲಾಟೆ ಆಗ್ಬಿಡುತ್ತೋ ಅಂತ ಹೇಳಿ ಅವರು ಕೂಡ ಆನ್ ಡ್ಯೂಟಿಲಿದ್ದಾರೆ. ಇನ್ನೊಂದೇನು ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಹುಬ್ಬಳ್ಳಿಯಲ್ಲೂ ಕೂಡ ಬಸ್ಗಳ ಸಂಚಾರ ಸ್ವಲ್ಪ ಕಡಿಮೆ ಇದೆ. ಆ ಒಂದು ಕಾರಣಕ್ಕೆ ಆಗ್ಲೇ ಹೇಳಿದೆ, KSRTC, NWKRTC ಹಾಗೆ KKRTC ಈ ಒಂದು ಬಸ್ಗಳ ಸಂಖ್ಯೆ ಗಣನೀಯವಾಗಿ ರೋಡಿಗೆ ಇಳಿಯೋದು ಸ್ವಲ್ಪ ಕಮ್ಮಿ ಇದೆ. ಯಾವೆಲ್ಲ ವಿಚಾರಕ್ಕಾಗಿ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಹಿಂಬಾಕಿ ವೇತನ ಪಾವತಿ, ವೇತನ ಹೆಚ್ಚಳ ಸೇರಿದಂತೆ ಸಾಕಷ್ಟು ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಸರ್ಕಾರಿ ಸಾರಿಗೆ 4 ನಿಗಮಗಳ ಸುಮಾರು 1.5 ಲಕ್ಷ ನೌಕರರು ಅನಿರ್ದಿಷ್ಟ ಅವಧಿಗಳ ಕಾಲ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇದರಿಂದಾಗಿ ರಾಜ್ಯದ ಬಹುತೇಕ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಬಸ್ ಸಂಚಾರ ಸ್ಥಗಿತವಾಗಿದೆ. ನೀವು ನೋಡ್ತಾ ಇದ್ದೀರಾ, ಹುಬ್ಬಳ್ಳಿಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಾ. ಏನು ಸಾರಿಗೆ ಮುಷ್ಕರದ ಬಗ್ಗೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಮಂಜುನಾಥ್ ವಾಕ್ ಥ್ರೂ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸಾರಿಗೆ ನೌಕರರು ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ರಾಜ್ಯವ್ಯಾಪಿ ಇಂದು ಬಂದ್ ಕರೆಗೆ ನೀಡಿದ್ದು, ಹುಬ್ಬಳ್ಳಿಯಲ್ಲಿ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈಗಾಗಲೇ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳು ಠಿಕಾಣಿ ಹೂಡಿರುವಂಥದ್ದು. ಹೊಸೂರು ಬಸ್ ನಿಲ್ದಾಣದಲ್ಲಿ ಇವತ್ತು ನಾವಿದ್ದೇವೆ. ಇಲ್ಲಿ ನಾವು ತೋರಿಸ್ತಾ ಇರಬಹುದು, ಹೊಸೂರು ಬಸ್ ನಿಲ್ದಾಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ದಿನನಿತ್ಯವೂ ನಗರ ಸೇರಿದಂತೆ ಹೊರ ಜಿಲ್ಲೆಗಳಿಗೆ ಬಸ್ಗಳು ಇಲ್ಲಿಂದ ಪ್ರಯಾಣ ಮಾಡುತ್ತಿದ್ದವು. ಆದರೆ ಇವತ್ತು ಯಾವುದೇ ಬಸ್ಗಳು ಮೂಮೆಂಟ್ ಕೂಡ ಕಾಣ್ತಾ ಇಲ್ಲ. ನಗರ ಸಾರಿಗೆ ಬಸ್ಗಳನ್ನು ಕೂಡ ನೋಡಬಹುದು ಮತ್ತು ಹೊರ ಜಿಲ್ಲೆಗೆ ಹೋಗುವಂಥ ಬಸ್ಗಳು ಕೂಡ ಈ ಬಸ್ ನಿಲ್ದಾಣದಿಂದ ಹೊರ ಜಿಲ್ಲೆಗಳಿಗೆ ಅಂದರೆ ಗದಗ, ಹಾವೇರಿ ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ಇಲ್ಲಿಂದ ಪ್ರಯಾಣಗಳನ್ನು ಕೂಡ ಪ್ರಯಾಣಿಕರು ಬಸ್ಗಳು ಹೋಗ್ತಾ ಇದ್ವು. ಆದರೆ ಇವತ್ತು ಸಾರಿಗೆ ಮುಷ್ಕರರು ನಡೆಯುತ್ತಿರುವುದರಿಂದ ಯಾವುದೇ ರೀತಿಯಾಗಿ ಬಸ್ಗಳು ಮೂಮೆಂಟ್ ಕೂಡ ಆಗ್ತಾ ಇಲ್ಲ. ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಹೊಸೂರು ಬಸ್ ನಿಲ್ದಾಣದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಈಗಾಗಲೇ ಮುಷ್ಕರ ಇರುವುದರಿಂದ ಪೊಲೀಸ್ ಭದ್ರತೆ ಕೂಡ ಒದಗಿಸಿರುವಂಥದ್ದು. ಪ್ರಯಾಣಿಕರು ರಸ್ತೆ ಬದಿಯ ನಿಂತು ಖಾಸಗಿ ವಾಹನದ ಮೊರೆ ಹೋಗ್ತಾ ಇರುವಂಥದ್ದು. ಅವಳಿ ನಗರದ ನಡುವೆ ಸಂಚಾರ ಮಾಡ್ತಿರುವಂಥ ಬೇಂದ್ರೆ ನಗರ ಸಾರಿಗೆ ಬಸ್ ವ್ಯವಸ್ಥೆ ಏನಿದೆ, ಆ ಬಸ್ ವ್ಯವಸ್ಥೆಯ ಮೊರೆ ಹೋಗಿ ತಮ್ಮ ಮನೆ ಅಥವಾ ತಮ್ಮ ಕಚೇರಿಗಳನ್ನು ಸೇರಿಕೊಳ್ಳುತ್ತಾ ಇರುವಂಥದ್ದು. ಇದರಿಂದ ನಾವು ಸಾಕಷ್ಟು ಪ್ರಯಾಣಿಕರು ಕೂಡ ಬಸ್ ನಿಲ್ದಾಣಗಳಲ್ಲಿ ಒಳಗೆ ಬರ್ತಾ ಇಲ್ಲ. ಯಾಕಂತಂದರೆ ಬಸ್ಗಳ ಮೂಮೆಂಟ್ ಇಲ್ಲದೆ ಇರುವುದರಿಂದ ಬಸ್ ನಿಲ್ದಾಣ ಕೂಡ ಖಾಲಿ ಹೊಡಿತಾ ಇರುವಂಥದ್ದು. ಏನು ಹೊಸೂರು ಬಸ್ ಪ್ರಾದೇಶಿಕ ಬಸ್ ನಿಲ್ದಾಣ ಇದೆ, ಇದು ಗದಗ, ಹಾವೇರಿ, ಈ ರಾಣೆಬೆನ್ನೂರು ಮತ್ತು ಈ ಭಾಗ ಅಂದರೆ ಹೊಸಪೇಟೆ ಭಾಗಕ್ಕೆ ಬಸ್ಗಳು ಹೋಗ್ತಾ ಇರುವಂಥ ಬಸ್ ನಿಲ್ದಾಣಗಳು ಇಲ್ಲಿಂದ ಹೋಗ್ತಾ ಇದ್ವು. ಆದರೆ ಇವತ್ತು ಮುಷ್ಕರ ಇರುವುದರಿಂದ ಯಾವುದೇ ಬಸ್ಗಳು ಕೂಡ ಸಂಚಾರ ಮಾಡ್ತಾ ಇಲ್ಲ. ಮತ್ತು ಅದರ ಜೊತೆಗೆ ಈಗಾಗಲೇ ಎಲ್ಲ ಚಾಲಕರು ಏನಿದ್ದಾರೆ, ಬಸ್ ಚಾಲಕರು ಕೂಡ ಬಸ್ ನಿಲ್ದಾಣದಲ್ಲೇ ಇದ್ದಾರೆ. ಯಾವಾಗ ಬೇಕಾದರೂ ಕರೆ ಬರ್ಬೋದು. ಆ ಕರೆ ಬಂದ ತಕ್ಷಣವೂ ಕೂಡ ಮತ್ತು ಬಸ್ ಸಂಚಾರ ಆರಂಭ ಮಾಡಬೇಕಾಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದಲ್ಲಿಯೇ ಕೂಡ ಚಾಲಕರು ಠಿಕಾಣಿ ಹೂಡಿದ್ದಾರೆ. ಈ ನೆಲೆಯಲ್ಲಿ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದಲ್ಲಿ ಏನು ಸಾರಿಗೆ ಬಸ್ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ರು, ಆ ಮುಷ್ಕರಕ್ಕೆ ಈಗ ದಿನದ ಆರಂಭ ಒಂದು ಬೆಂಬಲ ಕೂಡ ವ್ಯಕ್ತವಾಗಿರುವಂಥದ್ದು. ಫ್ರೀಡಂ ಟಿವಿ, ಮಂಜುನಾಥ್, ಹುಬ್ಬಳ್ಳಿ. ಹುಬ್ಬಳ್ಳಿಯಿಂದ ಮಂಜುನಾಥ್ ಅವರು ವಾಕ್ ಥ್ರೂ ತಗೊಂಡಿರೋ ವಿಚಾರವನ್ನ ನೀವು ನೋಡಿದ್ರಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಹಿಂಬಾಕಿ ವೇತನ ಪಾವತಿ, ವೇತನ ಹೆಚ್ಚಳ ಸೇರಿದಂತೆ ಹಲವಾರು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಮಾಡ್ತಾ ಇರುವಂತಹ ಒಂದು ಅನಿರ್ದಿಷ್ಟ ಅವಧಿಗಳ ಕಾಲ ನಡೆಯುವಂತಹ ಮುಷ್ಕರ. ಅದರಲ್ಲಿ KSRTC, NWKSRTC, KKRTC ಏನಿದೆ, ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲೇ ಇರುವಂತಹ ಗಾಡಿಗಳು.
ಇನ್ನು BMTC ವಿಚಾರಕ್ಕೆ ಬರುವುದಾದ್ರೆ ಜಾಸ್ತಿಯಾಗಿ ರಸ್ತೆಗೆ ಇಳಿದಿದೆ BMTC. ಬೆಳಗ್ಗಿನ ಈ ಒಂದು ವಾತಾವರಣ ನೋಡಿದ್ರೆ 50-50 ಅಲ್ಲಿದೆ. ಇದು ಮಧ್ಯಾಹ್ನದ ಹೊತ್ತಿಗೆ ಎಷ್ಟೊತ್ತಿಗೆ ಬರುತ್ತೆ ಅದೆಲ್ಲ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.